ವಂಶಿ, ಮುದ್ದೆನ ರಾಗಿ ಹಿಟ್ಟೆಲ್ಲ ಮಾಡಿದ್ಯಾ ತಾನೆ? ಹೂ ಅಮ್ಮ, ಬೇಕಾದ್ರೆ ಟೇಸ್ಟ್ ನೋಡ್ತೀರಾ? ಹಾಕೊಡ್ತೇನೆ ನಿಮ್ಗೂನು. ಅಯ್ಯೋ ತಾಯಿ, ಬೇಡಮ್ಮ, ನಿನ್ ಪ್ರೀತಿ ಅಪ್ಪನ್ಗೆ ಹಾಕೊಡು, ನುಂಗಿ ಜೀರ್ಣಿಸ್ಕೊಳ್ಳಿ. ಅಪ್ಪ, ಏನ್ ನೋಡ್ತಿದ್ದೀರಾ? ಊಟ ಮಾಡಿ. ತಿನ್ಲೇಬೇಕೇನೋ? ನಿಮ್ಗೋಸ್ಕರನೇ ಮಾಡಿದ್ದೀನಪ್ಪ, ಪ್ಲೀಸ್ ತಿನ್ನಿ. ಹೇಗಿದೆ ಅಪ್ಪ? ಚೆನ್ನಾಗಿದ್ಯಾ? ತಗೊಳ್ಳಿ. ಚೆನ್ನಾಗಿದೆ. ಹಾಗಾದ್ರೆ ಇನ್ನೊಂದ್ ಕೊಡ್ಲಾ? ಬೇಡಮ್ಮ ಬೇಡಮ್ಮ ಬೇಡಮ್ಮ, ಸಾಕು. ತಾಯಿ, ಹೊಟ್ಟೆ ತುಂಬಿತು. ಯಾವ ಮುಖ ಹೊತ್ಕೊಂಡು ನೀವು ನಮ್ಮನೆ ಬಾಗ್ಲಿಗೆ ಬಂದಿದ್ದೀರಾ? ಹಾಗಲ್ಲಮ್ಮ ವಸು, ಅದು ಮಾತಾಡ್ಬೇಡ ನೀನು. ನಿನ್ ಬಾಯಲ್ಲಿ ನನ್ನ ಹೆಸರು ಕೇಳೋದಕ್ಕೂ ಅಸಹ್ಯ ಆಗ್ತಿದೆ. ಕೋದಂಡ, ಕೋದಂಡ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕೋದಂಡ. ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಇವತ್ತಿನ ನಿನ್ ಪರಿಸ್ಥಿತಿಗೆ ನೀನೇ ಕಾರಣ. ಹೋಗಿ ಇಲ್ಲಿಂದ. ಅಯ್ಯೋ, ಮಾಯಾ, ಏನೇ ಇದು? ಏನ್ ಮಾಡ್ತಿದ್ಯಾ? ಇನ್ಮೇಲೆ ನಮ್ಗೆ ಯಾವ ಕಷ್ಟನೂ ಇರಲ್ಲ, ರಾಣಿ ತರ ಬದುಕ್ಬೋದು ಅಂತ ಕರ್ಕೊಂಡ್ ಬಂದು ಇವಾಗ ನೋಡಿದ್ರೆ ಕೆಲ್ಸದವ್ರ ತರ ಬದುಕು ಅಂತಿದ್ಯಲ್ಲ, ಏನಾಗಿದೆ ನಿನ್ಗೆ? ನಾನ್ ಈ ತರ ಎಲ್ಲ ಬದುಕಲ್ಲ, ಒಂದು ಸೆಕೆಂಡು ನಾನಿಲ್ಲಿ ಇರಲ್ಲ. ಅಯ್ಯೋ ಮಾಯಾ, ಏನೋ ಆಗೋಯ್ತು ಅಂತ ಹೆದರ್ಕೊಂಡ್ಬಿಟ್ನಲ್ಲೇ. ಇಷ್ಟೇನಾ? ಸಕ್ಕರೆ ಡಬ್ಬ ಎಲ್ಲಿ ನೋಡ್ದೆ? ಅಲ್ಲಿ. ಅಮ್ಮ, ಯಾರ್ಯಾರ್ದೋ ಕೈಯಲ್ಲಿ ಚೀತು ಅನ್ನಿಸ್ಕೊಂಡು ಭಿಕ್ಷುಕ್ರ ತರ ಇವ್ರ ಹತ್ರ ಬದುಕ್ಬೇಕು ಅಂತ ನಾನ್ ತಲೆ ಕೆಡಿಸ್ಕೊತಿದ್ರೆ ನಿನ್ ಸಕ್ಕರೆ ಅಂತಿದ್ಯಾ? ಒಂದ್ ದೊಡ್ಡ ವಿಷ ಕೊಟ್ಟು ಸಾಯಿಸ್ಬಿಡು ನನ್ನನ್ನ. ಅಯ್ಯೋ ಮಾಯಾ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತೀಯ? ತಗೋ ಅಮ್ಮ, ಹೋಗಮ್ಮ. ಆನೆ, ಎಲ್ಲ ನಾವ್ ಅನ್ಕೊಂಡಂಗೆ ಆಗ್ತಿದೆ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಜ ಹೇಳ್ರಿ, ಮನ್ಸಿಂದ ವಂಶಿನ ಕೂಡು ಕುಟುಂಬಕ್ಕೆ ಮದ್ವೆ ಮಾಡ್ಕೊಡೋದಕ್ಕೆ ಒಪ್ಕೊಂಡಿದ್ದೀರಾ? ನೋಡಮ್ಮ ನಿಮ್ಮಮ್ಮನ್ನ, ನಿನ್ಗೆ ಯಾವ ರೀತಿನಲ್ಲಿ ಹೇಳ್ಬೇಕೆ ನಾನು? ನೋಡೋ, ಇನ್ಮೇಲೆ ನನ್ನ ಮಗಳಿಷ್ಟಾನೇ ನನ್ನ ಇಷ್ಟ. ಅವಳು ಯಾರನ್ನ ಇಷ್ಟ ಪಡ್ತಾಳೋ ಅವ್ರಿಗೆ ಮದುವೆ ಮಾಡಿ ಕಳಿಸ್ಬಿಡ್ತೀನಿ. ಇಷ್ಟಪಡೋದೇನು? ಈಗಾಗ್ಲೇ ಇಷ್ಟಪಟ್ಟಿದ್ದಾಳಲ್ಲ, ಅವ್ರಿಗೆ ಕೊಟ್ಟು ಮದ್ವೆ ಮಾಡಿದ್ರೆ ಆಯ್ತು. ತಗೊಳ್ಳಿ, ಮೂರ್ತಿ ಮನೆಯವ್ರಿಗೂ ವಂಶಿ ಇಷ್ಟ ಆಗಿದ್ದಾಳೆ, ವಂಶಿಗೂ ಕೋದಂಡ ಇಷ್ಟ ಆಗಿದ್ದಾನೆ. ಮೂರ್ತಿಗೆ ಹೇಳೋಣ ನಾವು ನಮ್ ನಿರ್ಧಾರನ ಬದಲಾಯಿಸ್ಕೊಂಡಿದೀವಿ ಅಂತ. ಏನಮ್ಮ ಹೇಳ್ತಿದ್ಯಾ ನೀನು? ನನಗೆ ಆ ಕುಟುಂಬ ಇಷ್ಟ ಆಗಿತ್ತು ಸತ್ಯ, ಆದ್ರೆ ಕೋದಂಡ ಅವ್ರನ್ನ ಮದ್ವೆ ಆಗೋದಕ್ಕೆ ನಂಗೆ ಇಷ್ಟ ಇಲ್ಲ ಅಮ್ಮ. ಅಂದ್ರೆ ಏನಮ್ಮ ಹೇಳ್ತಾ ಇದೀಯ ನೀನು? ಸ್ವಲ್ಪ ಸರಿಯಾಗಿ ಹೇಳೋ. ಹೌದು ಅಪ್ಪ, ನಾನು ಇಷ್ಟಪಟ್ಟಿದ್ದು ಕೋದಂಡ ಅವ್ರನ್ನಲ್ಲ, ಮತ್ತೆ ಅವ್ರ ತಮ್ಮ ಕೃಷ್ಣನ್ನ. ಕೃಷ್ಣನ? ಹೌದಮ್ಮ, ನನಗ್ ಮನಸ್ಸಾಕಿದ್ದು ಕೃಷ್ಣ ಅವ್ರ ಮೇಲೇನೆ. ಏನೇ ಹೇಳ್ತಿದ್ಯಾ ನೀನು? ಇಲ್ಲ ವಂಶಿ, ಇದು ಸಾಧ್ಯ ಇಲ್ಲ. ಅಯ್ಯೋ, ಏನ್ ಹೇಳ್ತಿದ್ದಾಳೆ ನೋಡಿ ಇವಳು. ಹೌದು ಅಮ್ಮ, ನನಗ್ ಮನ್ಸಾಗಿತ್ತು ಕೃಷ್ಣನ್ ಮೇಲೇನೆ. ಇದಾಗೋದಕ್ ಸಾಧ್ಯನೇ ಇಲ್ಲ ವಂಶಿ. ಯಾಕಮ್ಮ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ ಅಂದ್ರೆ, ಮನೆ ಹಿರಿ ಮಗನ್ ಮದ್ವೆ ಮಾಡೋದ್ ಬಿಟ್ಟು ಕಿರಿ ಮಗನ್ಗೆ ಯಾರಾದ್ರೂ ಮದ್ವೆ ಮಾಡ್ತಾರಾ? ಆದ್ರೆ ನನಗ್ ಕೃಷ್ಣನೇ ಇಷ್ಟ ಅಮ್ಮ.